ನಮಸ್ತೆ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕೆಎಸ್ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನೇರವಾಗಿ ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಮೇಡಮ್ ಭಿಕಾಜಿ ಕಾಮಾಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ ಎ, ಈಕೆಯು ಭಾರತದ ಕ್ರಾಂತಿಯ ತಾಯಿ ಎಂದು ಹೆಸರುವಾಸಿಯಾಗಿದ್ದಾಳೆ. ಎರಡನೇ ಆಪ್ಷನ್ ಇರುವಂತದ್ದು, 1907ರಲ್ಲಿ ಈಕೆಯು ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಮತ್ತು ಮಧ್ಯದಲ್ಲಿ ವಂದೇ ಮಾತರಂ ಎಂದು ಬರೆದಿರುವ ಭಾರತದ ತ್ರಿವರ್ಣ ಧ್ವಜವನ್ನ ಆರಿಸಿದರು. ಮೂರನೇದ್ದು, ಈಕೆಯು 1905ರಲ್ಲಿ ಲಂಡನ್ ಇಂಡಿಯನ್ ಸೊಸೈಟಿಯನ್ನ ಇವರು ಸ್ಥಾಪಿಸ್ತಾರೆ. ಅಂದ್ರೆ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮೇಡಮ್ ಭಿಕಾಜಿ ಕಾಮರ್ ಅವರಿಗೆ ಸಂಬಂಧಪಟ್ಟಂತೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಸರಿ ಉತ್ತರಗಳನ್ನ ಆರಿಸಿ ಅಂತ ಹೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ, ಇದಕ್ಕೆ 2 ಹೇಳಿಕೆಗಳು ಮಾತ್ರ ಸರಿ ಅನ್ನುವಂಥದ್ದು, ಅಂದ್ರೆ ಆಪ್ಷನ್ 2ನೇದ್ದು ಸರಿಯಾಗುತ್ತೆ. ಎರಡನೇ ಪ್ರಶ್ನೆ, ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಫಲವಾಗಿ, ಅಂದ್ರೆ 1909ರ ಮಾರ್ಲೆ ಮಿಂಟೋ ಸುಧಾರಣೆಗೆ ಸಂಬಂಧಪಟ್ಟಂತೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಹೇಳಿಕೆಗಳು ಸರಿ ಇದೆ ಅನ್ನೋದನ್ನ ಗುರುತಿಸಿ ಅಂತ ಹೇಳಿದರೆ, ನೋಡೋಣ. ಈ ಸುಧಾರಣೆಗಳು ಭವಿಷ್ಯದಲ್ಲಿ ಸ್ವಯಂ ಆಡಳಿತ ಸ್ಥಾಪನೆಗೆ ನೆರವಾದವು. ಇವು ಪ್ರಾಂತೀಯ ಹಾಗೂ ಕೇಂದ್ರ ಶಾಸನ ಸಭೆಯ ಸ್ಥಾನಗಳ ಸಂಖ್ಯೆಯನ್ನ ಹೆಚ್ಚಿಸಿದವು. ಇದು ಪ್ರತ್ಯೇಕ ಮತಕ್ಷೇತ್ರವನ್ನ ಜಾರಿಗೆ ತಂದಿತು. ಕೊನೆಯದಾಗಿ ವೈಸ್ರಾಯ್ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಒಬ್ಬ ಭಾರತೀಯನನ್ನು ನೇಮಕ ಮಾಡಲಾಯಿತು. ಈ 4 ಹೇಳಿಕೆಗಳಿದೆ. ಈ 4 ಹೇಳಿಕೆಗಳಲ್ಲಿ ಸರಿಯಾದಂತ ಉತ್ತರ ಯಾವುದಂದ್ರೆ ಕೇವಲ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಲಾಹೋರ್ ನಿರ್ಣಯಕ್ಕೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ ಮಿಸ್ಟೇಕ್ ಆಗಿದೆ, ತಪ್ಪಾದ ಹೇಳಿಕೆಯನ್ನ ಆಯ್ಕೆ ಮಾಡಿ. ಒಂದನೇದ್ದು ಅಂದ್ರೆ ಒಟ್ಟಾರೆ 4 ಹೇಳಿಕೆಗಳು ನೀಡಿದರೆ, ಈ 4 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗೈತೆ ಅನ್ನೋದನ್ನ ನಾವೀಗ ಗುರುತಿಸಬೇಕಾಗುತ್ತೆ. ಇದು ಮಾರ್ಚ್ 1940ರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ನಿಂದ ಅಂಗೀಕರಿಸಲ್ಪಟ್ಟಿತು. ಅಂದ್ರೆ ಲಾಹೋರ್ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂತದ್ದು. ಎರಡನೇ ಆಪ್ಷನ್, ಬ್ರಿಟಿಷ್ ಭಾರತದ ವಾಯುವ್ಯ ಮತ್ತು ಪೂರ್ವ ವಲಯಗಳಲ್ಲಿರುವಂತೆ ಬಹುಸಂಖ್ಯೆಯಲ್ಲಿ ಮುಸ್ಲಿಮರಿರುವ ಪ್ರದೇಶಗಳನ್ನು ಸ್ವತಂತ್ರ ರಾಜ್ಯಗಳನ್ನಾಗಿ ರಚಿಸಬೇಕೆಂದು ನಿರ್ಣಯವು ತಿಳಿಸುತ್ತದೆ. ಮೂರನೇದು, ನಿರ್ಣಯವು ಎಲ್ಲಿಯೂ ಪಾಕಿಸ್ತಾನ ಪದವನ್ನ ಒಳಗೊಂಡಿರುವುದಿಲ್ಲ. ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ 4ನೇದ್ದು, ಅಂದ್ರೆ ಯಾವ ಹೇಳಿಕೆಗಳು ಕೂಡ ತಪ್ಪಾಗಲ್ಲ, ಅಂದ್ರೆ ಎಲ್ಲ ಹೇಳಿಕೆಗಳು ಅದರಲ್ಲಿ ಸರಿಯಾಗಿವೆ. ಆದ್ರಿಂದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ 4ನೇ ಆಪ್ಷನ್ ಆಗುತ್ತೆ. ಮತ್ತೆ 4ನೇ ಪ್ರಶ್ನೆ, ಮೀನಾ ಬಜಾರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹುಮಾಯೂನ್ ಇದನ್ನು ಪ್ರಾರಂಭಿಸಿದ ಮೊದಲನೇ ಮೊಘಲ್ ಚಕ್ರವರ್ತಿಯಾಗಿದ್ದನು. ನೋಡಿ, ಈ ಮೀನಾ ಬಜಾರ್ ಅನ್ನ ಪ್ರಾರಂಭಿಸಿದಂತ ಮೊಘಲರ ಮೊದಲ ಚಕ್ರವರ್ತಿ ಯಾರಂದ್ರೆ ಅದು ಹುಮಾಯೂನ್ ಆಗಿದ್ದ. ಅಕ್ಬರನು ಆ ರೀತಿಯ ಹಬ್ಬದ ದಿನಗಳನ್ನು ಖುಷ್ ರೋಜ್ ಎಂದು ಶ್ಲಾಘಿಸಿದನು. ಶಹಜಾನನು ಪ್ರತಿಯೊಂದು ಉತ್ಸವದ ಸಂದರ್ಭದಲ್ಲಿ ಅಂತ ಬಜಾರ್ ಅನ್ನು ಏರ್ಪಡಿಸುತ್ತಿದ್ದ. ಇದು ನವರೋಜ್ ಆಚರಣೆಯನ್ನು ಏಕರೂಪವಾಗಿ ಅನುಸರಿಸುತ್ತದೆ. ಅಂದ್ರೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತಂದ್ರೆ ಮೇಲಿನ 4 ಹೇಳಿಕೆಗಳು ಕೂಡ ಸರಿಯಾಗಿ ಇರುವಂತದ್ದು. ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ನೋಡಿ, ಶಿವಾಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುವಂತದ್ದು. 5ನೇ ಪ್ರಶ್ನೆ, ಶಿವಾಜಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿದ್ರೆ, ಅಂದ್ರೆ ಒಟ್ಟಾರೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ ಈಗ ಪ್ರಶ್ನೆ ಇರುವಂತದ್ದು. ನೋಡಿ, ದಾದಾಜಿ ಕೊಂಡದೇವನು ಶಿವಾಜಿಯ ಪೋಷಕನಾಗಿದ್ದನು. ಶಿವಾಜಿಯು 1656ರಲ್ಲಿ ಜಾವಳಿಯನ್ನ ವಶಪಡಿಸಿಕೊಂಡನು. ಶಿವಾಜಿಯು ಜಾವಳಿಯನ್ನು ಮಾಲೋಜಿ ಭೋಂಸ್ಲೆಯಿಂದ ವಶಪಡಿಸಿಕೊಂಡನು. ಶಿವಾಜಿಯು ಶಹಾಜಿಯ ಒಬ್ಬನೇ ಮಗನಾಗಿದ್ದನು. ಹೀಗೆ ಒಟ್ಟಾರೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಆಗುತ್ತಂದ್ರೆ 1ನೇ ಆಪ್ಷನ್ ಸರಿಯಾಗುವಂತದ್ದು. ಅಂದ್ರೆ 1 ಮತ್ತು 2 ಇವೆರಡು ಸರಿಯಾಗಿದೆ, ಆದ್ರೆ 3 ಮತ್ತು 4ನೇದ್ದು ಸರಿಯಾಗಿಲ್ಲ. ಹಾಗಾದ್ರೆ ಈಗ 6ನೇ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ ಏನಿದೆ ಅನ್ನೋದಾದ್ರೆ,
ಭಾರತೀಯ ಶಾಸನಬದ್ಧ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಅಂದ್ರೆ ಭಾರತೀಯ ಶಾಸನಬದ್ಧ ಆಯೋಗಕ್ಕೆ ಸಂಬಂಧಪಟ್ಟಂತ ನೋಡೋದಾದ್ರೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಹೇಳಿಕೆಗಳ ಸರಿಯಾಗಿ ಇಲ್ಲ ಅನ್ನೋದನ್ನ ಕೇಳಿದರೆ ನೋಡಿ, ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂದ್ರೆ 4 ಹೇಳಿಕೆಗಳಿವೆ, ಅದರಲ್ಲಿ ಯಾವ್ಯಾವ ಸರಿ ಇಲ್ಲ ಅಂತ ಹೇಳಿ ಕೇಳಿದರೆ ನೋಡೋಣ. ಭಾರತ ಸರ್ಕಾರದ 1919ರ ಕಾಯ್ದೆಯನ್ನ ಪುನರಾವಲೋಕಿಸಲು ಹಾಗೂ ಭಾರತಕ್ಕೆ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ತರಲು 1927ರಲ್ಲಿ ಈ ಆಯೋಗವನ್ನ ನೇಮಕ ಮಾಡಲಾಯಿತು. ಆಯೋಗದಲ್ಲಿ ಕೇವಲ ಒಬ್ಬ ಭಾರತೀಯ ಸದಸ್ಯನನ್ನು ಒಳಗೊಂಡಿದ್ದರಿಂದ ದೇಶಾದ್ಯಂತ ಪ್ರತಿಭಟನೆ ಕಿಚ್ಚನ್ನು ಹೆಚ್ಚಿಸಿತು. ಈ ಆಯೋಗ ಮತ್ತು ದುಂಡು ಮೇಜಿನ ಸಮ್ಮೇಳನಗಳ ಫಲಶ್ರುತಿಯಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿತ್ತು. ಭಾರತ ಸರ್ಕಾರ ಕಾಯ್ದೆ 1935 ಪ್ರಾಂತ್ಯದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಇಲ್ಲ ಅನ್ನೋದಾದ್ರೆ ನೋಡಿ, ಬಿ ಮತ್ತು ಡಿ ಹೇಳಿಕೆಗಳು ಸರಿ ಇಲ್ಲ. ಅಂದ್ರೆ ಆಯೋಗದಲ್ಲಿ ಕೇವಲ ಒಬ್ಬ ಭಾರತೀಯ ಸದಸ್ಯ ಅಂತಂದ್ರೆ ಆ ಆಯೋಗದಲ್ಲಿ ಒಬ್ರು ಕೂಡ ಭಾರತೀಯ ಸದಸ್ಯರು ಇರಲಿಲ್ಲ. ಆದ್ರೆ ಆಪ್ಷನ್ ನಲ್ಲಿ ಏನ್ ಕೊಟ್ಟಿದ್ರೆ ಒಬ್ಬ ಸದಸ್ಯನನ್ನ ಒಳಗೊಂಡಿತ್ತು ಅಂತ ಕೊಟ್ಟಿದ್ರೆ ಅದು ತಪ್ಪಾಗುತ್ತೆ. ನೋಡಿ, ಭಾರತ ಸರ್ಕಾರದ ಕಾಯ್ದೆ 1935 ಪ್ರಾಂತ್ಯದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದಿತ್ತು ಅಂತಿದೆ. ಅದಲ್ಲ, ಭಾರತ ಸರ್ಕಾರದ ಕಾಯ್ದೆ 1919 ಈ ದ್ವಿಪ್ರಭುತ್ವ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಇದು ಅಂದ್ರೆ ಇದು ತಪ್ಪಾಗುತ್ತೆ. ಅಂದ್ರೆ 1935 ಅಲ್ಲ, ಅದು 1919 ಆಗಿದ್ರೆ ಅದು ಸರಿಯಾಗ್ತಿತ್ತು. ಆದ್ರೆ 1935 ಆಗಿರೋದ್ರಿಂದ ಅದು ತಪ್ಪಾದ ಹೇಳಿಕೆ. ಹಾಗಾಗಿ ಬಿ ಮತ್ತು ಡಿ ಇವೆರಡು ತಪ್ಪಾದಂತ ಹೇಳಿಕೆಗಳು ಆಗಿವೆ. ನೆಕ್ಸ್ಟ್ ನೋಡೋದಾದ್ರೆ 7ನೇ ಪ್ರಶ್ನೆ ನೋಡಿ, ದಿ ಪೊಲಿಟಿಕಲ್ ಎಕಾನಮಿ ಆಫ್ ಇಂಡೈರೆಕ್ಟ್ ರೂಲ್ ಮೈಸೂರು 1881ರಿಂದ 1971 ಇದು ಒಂದು ಗ್ರಂಥ. ಈ ಗ್ರಂಥದಲ್ಲಿ ಮೈಸೂರು ದೇಶೀಯ ರಾಜ್ಯದಲ್ಲಿ ರಾಷ್ಟ್ರೀಯ ಚಳವಳಿಯನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಅಂದ್ರೆ 1ನೇ ಆಪ್ಷನ್ ಸಂಘಟನೆ ಇಲ್ಲದೆ ಸಜ್ಜುಗೊಳಿಸುವಿಕೆ, ಅಂದ್ರೆ ಸಾಮಾನ್ಯ ಶಕ 1885ರಿಂದ 1920, ಶಿಕ್ಷಿತರ ಸಜ್ಜುಗೊಳಿಸುವಿಕೆ 1920ರಿಂದ 1937, ಸಮೂಹ ಸಜ್ಜುಗೊಳಿಸುವಿಕೆ 1937ರಿಂದ 1947. ಒಟ್ಟಾರೆಯಾಗಿ ಈ ರೀತಿಯಾಗಿ ಆಪ್ಷನ್ಗಳಿರುವಂತದ್ದು. ಹಾಗಾದ್ರೆ ಇದರ ಲೇಖಕ ಯಾರು ಅಂತೇಳಿ ಪ್ರಶ್ನೆಯನ್ನ ಕೇಳಿರುವಂತದ್ದು. ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತಂದ್ರೆ 2ನೇದ್ದು ಬಿಜೋರ್ನ್ ಹೆಟ್ನೆ ಎನ್ನುವಂಥದ್ದು ಸರಿಯಾದಂತ ಉತ್ತರ ಆಗುವಂತದ್ದು. ಹಾಗಾದ್ರೆ 8ನೇ ಪ್ರಶ್ನೆಯನ್ನ ನೋಡೋಣ. ಗರಿಷ್ಠ ಗುತ್ತಿಗೆದಾರರಿಗೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಹೆಚ್ಚಿನ ಮೊತ್ತಕ್ಕೆ ಗೇಣಿ ನೀಡಿದ ಪರಿಣಾಮವಾಗಿ ರೈತರಲ್ಲಿ ಅಸಹನೆ ಹೆಚ್ಚಾಗಿ ದಂಗೆ ಉಂಟಾಯಿತು. ನೋಡಿ, ಈ ಮೇಲಿನ ಹೇಳಿಕೆಯು 1830-31ರ ನಗರ ದಂಗೆಯ ಸ್ವರೂಪವನ್ನ ಬಿಂಬಿಸುತ್ತದೆ. ಇದು ಯಾರ ಹೇಳಿಕೆಯಾಗಿದೆ ಅನ್ನೋದಾದ್ರೆ ಇದು ಮಾರ್ಕ್ ಕಬ್ಬನ್ ಅವರ ಹೇಳಿಕೆಯಾಗಿರುವಂತದ್ದು. ಅಂದ್ರೆ ಈ ನಗರ ದಂಗೆ ಅನ್ನುವಂಥದ್ದು ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ದಂಗೆಗಳು ಆಗ್ತವೆ. ನೆಕ್ಸ್ಟ್ ನೋಡೋಣ. ಅಜಂತಾದ ಬಹುಪಾಲು ವರ್ಣಚಿತ್ರಗಳು ಈ ಕೆಳಗಿನ ಯಾವ ಪಂಥಕ್ಕೆ ಸೇರಿವೆ ಅಂತಂದ್ರೆ ಅವು ಬೌದ್ಧ ಧರ್ಮಕ್ಕೆ ಸೇರಿವೆ. ಅದರಲ್ಲೂ ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ಸೇರಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ ನೋಡಿ, ರಾಜಾರಾಮ್ ಮೋಹನ್ ರಾಯರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತ ಕೊಟ್ಟಿರುವಂತಹ 4 ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅನ್ನೋದನ್ನ ನಾವು ಈಗ ಗುರುತಿಸಬೇಕಾಗುತ್ತೆ. 1ನೇ ಆಪ್ಷನ್, ಇವರು ಪರ್ಷಿಯನ್ ಭಾಷೆಯಲ್ಲಿ ನೋಡಿ ತುಫಾತ್ ಉಲ್ ಮುವಾಹಿದೀನ್ ಅನ್ನನ್ನು ಅದನ್ನ ಬರೆದಿದ್ದಾರೆ. ಇವರು ವೇದಗಳ ಏಕದೇವತಾ ವಾದವನ್ನು ಎತ್ತಿ ಹಿಡಿದಿದ್ದಾರೆ. ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸಿದರು. ಇವರು ಸ್ವತಂತ್ರ, ಉದಾರವಾದ, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆಯನ್ನ ಬೆಂಬಲಿಸಿದರು. ಅಂದ್ರೆ ಈ ಮೇಲಿನ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಎ, ಬಿ ಮತ್ತು ಡಿ. ಅಂದ್ರೆ ಸಿ ಅನ್ನುವಂಥದ್ದು ತಪ್ಪಾಗುತ್ತೆ. ಯಾಕಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಇವರು ಸ್ಥಾಪನೆ ಮಾಡಿಲ್ಲ. ನೋಡಿ, ಈ ಕೆಳಗಿನ ಕ್ರಾಂತಿಕಾರಿಗಳ ಪೈಕಿ ಯಾರು 15ನೇ ವಯಸ್ಸಿನಲ್ಲಿ ತನ್ನ ಸಹಚರರೊಂದಿಗೆ ಕೋಮಿಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ರವರನ್ನು ಗುಂಡಿಟ್ಟು ಸಾಯಿಸಿದಳು. ಆಕೆಯು ಕ್ರಾಂತಿಕಾರಿ ಜುಗಂತರ್ ಪಕ್ಷಕ್ಕೂ ಸಹ ಸೇರಿಕೊಂಡಿದ್ದಳು. 1939ರಲ್ಲಿ ಈಕೆಯನ್ನು ಸರ್ಕಾರ ಮತ್ತು ಮಹಾತ್ಮ ಗಾಂಧಿಯವರ ನಡುವಿನ ಕ್ಷಮಾದಾನದ ಒಪ್ಪಂದದ ಪ್ರಕಾರ ಬಿಡುಗಡೆಯನ್ನು ಕೂಡ ಮಾಡಲಾಯಿತು. ಇದಾದ ನಂತರ ಆಕೆಯು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್
ಅದನ್ನ ಸೇರ್ತಾಳೆ. ನಂತರ ಆಕೆಯು ಕಮ್ಯುನಿಸ್ಟ್ ಪಕ್ಷದ ಚಳವಳಿಯಲ್ಲಿಯೂ ಸಹ ಭಾಗವಹಿಸಿದ್ದಳು. ಆಕೆಯು ಅರುಣ್ ಬಹನಿ ಶೀರ್ಷಿಕೆಯ ಒಂದು ಪುಸ್ತಕವನ್ನು ಕೂಡ ಬರೆದಿದ್ಲು. ಹಾಗಾದ್ರೆ ಇವ್ರು ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ, ಆ ಹೆಣ್ಮಗಳು 15ನೇ ವರ್ಷದಲ್ಲೇ ಕ್ರಾಂತಿಕಾರಿಗಳ ಪೈಕಿ ತನ್ನ ಸಹಚರರೊಂದಿಗೆ ಸೇರಿ ಕೋಮಿಲ್ಲಾದ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಆದಂತ ಸ್ಟೀವನ್ಸನ್ ರವರನ್ನು ಗುಂಡಿಟ್ಟು ಸಾಯಿಸಿದ್ಲು. ಮತ್ತೆ ಕ್ರಾಂತಿಕಾರಿ ಜುಗಂತರ್ ಪಕ್ಷಕ್ಕೂ ಕೂಡ ಅವರು ಸೇರಿದ್ರು. 1939 ಆಕೆಯನ್ನ ಸರ್ಕಾರ ಮತ್ತು ಮಹಾತ್ಮ ಗಾಂಧಿ ಅವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲಾಗಿತ್ತು. ಇದಿಷ್ಟು ಯಾರಿಗೆ ಸಂಬಂಧಪಟ್ಟೈತಿ ಅನ್ನೋದನ್ನ ನೋಡೋದಾದ್ರೆ ಶಾಂತಿ ಘೋಷ್ ಅವರಿಗೆ ಇದೆಲ್ಲವೂ ಸಂಬಂಧ ಪಟ್ಟಿರುವಂತದ್ದು. ಹಾಗಾದ್ರೆ 12ನೇ ಪ್ರಶ್ನೆಯನ್ನು ನೋಡೋಣ. 12ನೇ ಪ್ರಶ್ನೆ ನೋಡಿ, ಇದು ಸಂವಿಧಾನ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ 164ನೇ ವಿಧಿಗೆ ಸಂಬಂಧಿಸಿರುವುದಿಲ್ಲ ಅಂತ ಹೇಳೈತಿ. ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿದರೆ, ಒಂದನೇದ್ದು, ಇದನ್ನು 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯಿಂದ ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಈ ಅನುಚ್ಛೇದದ ಪ್ರಕಾರ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯನ್ನು ಹೊರತು ಪಡಿಸಿದಂತೆ ಮಂತ್ರಿಮಂಡಲದ ಗಾತ್ರ ಲೋಕಸಭೆ ಅಥವಾ ರಾಜ್ಯ ಶಾಸಕಾಂಗದ ಒಟ್ಟು ಸದಸ್ಯರ ಸಂಖ್ಯೆಯ 15ರಷ್ಟನ್ನು ಮೀರಬಾರದು ಅಂತ ಹೇಳೈತಿ. ಇದು 164ನೇ ವಿಧಿಗೆ ಯಾವುದು ಸಂಬಂಧಿಸಿರುವುದಿಲ್ಲ ಅಂದ್ರ 2 ನೋಡಿಲಿ 2 ಮಾತ್ರ. ನೋಡಿ, ಈ ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದ ಆದಾಯ, ಸ್ಥಾನಮಾನದಲ್ಲಿನ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ದೇಶಿಸುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ನೋಡಿ 1 ಮಾತ್ರ. ಅಂದ್ರೆ 1ನೇ ಆಪ್ಷನ್ ಮಾತ್ರ ಇದಕ್ಕೆ ಸರಿ ಆಗುವಂತದ್ದು. 14ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೋಯಾರ್ ನದಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಗಳಲ್ಲಿ ಹರಿಯುತ್ತದೆ. ಪಾಲಾರ್ ನದಿ ಕಾವೇರಿ ನದಿಯ ಉಪನದಿ. ಮಂಜೀರಾ ನದಿಯ ಉಪನದಿ ಕಾರಂಜ ಮತ್ತು ಗೋದಾವರಿಯ ಉಪನದಿ ಮಂಜೀರಾ. ಉತ್ತರ ಪಿನಾಕಿನಿ ಅಂತಾರಾಜ್ಯ ನದಿಯಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಡುವೆ ಹರಿಯುತ್ತದೆ. ಇದು ನಂದಿದುರ್ಗ ಬೆಟ್ಟದಲ್ಲಿ ಉಗಮಿಸುತ್ತದೆ ಅಂತೇಳಿ ಹೇಳಿರುವ ಇಷ್ಟು 4 ಹೇಳಿಕೆಗಳಿವೆ. ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಅನ್ನೋದಾದ್ರೆ ಇದರಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂತದ್ದು. ನೋಡಿ, 15ನೇ ಪ್ರಶ್ನೆ. ವಾಯುಮಂಡಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ, ಏಕತಾ ವಲಯವು ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲಗಳನ್ನು ಒಳಗೊಂಡಿದೆ. ಓಜೋನ್ ಪದರವು ಸಮೋಷ್ಣ ಮಂಡಲದಲ್ಲಿ ಕಂಡುಬರುತ್ತದೆ. ವಾಯುಗೋಳದಲ್ಲಿನ ಮಧ್ಯಂತರ ಮಂಡಲವು ಶೀತ ಭಾಗವಾಗಿದೆ. ವೈವಿಧ್ಯತೆಯ ವಲಯವು ಉಷ್ಣತಾ ವಲಯ ಮತ್ತು ಆಯನ ಮಂಡಲವನ್ನ ಒಳಗೊಂಡಿದೆ. ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ನೋಡೋದಾದ್ರೆ ಮೇಲಿನ 4 ಹೇಳಿಕೆ ಅಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವಂತದ್ದು. ನೋಡಿ, ಇಲ್ಲಿ ಕೆಲವು ದೇಶಗಳನ್ನ ಕೊಟ್ಟಿದ್ದಾರೆ. ಎ ಫಿನ್ಲ್ಯಾಂಡ್, ನಾರ್ವೆ, ಅರ್ಮೇನಿಯಾ, ಕಜಕಿಸ್ತಾನ, ಉತ್ತರ ಕೊರಿಯಾ. ನೋಡಿ, ಮೇಲಿನ ಎಷ್ಟು ದೇಶಗಳು ರಷ್ಯಾ ಜೊತೆ ಗಡಿಯನ್ನ ಹೊಂದಿವೆ ನೋಡಿ. ಅಂದ್ರೆ ಮೇಲಿರ್ತಕ್ಕಂಥ ಎಷ್ಟು ದೇಶಗಳು ರಷ್ಯಾದೊಂದಿಗೆ ಗಡಿಯನ್ನ ಹೊಂದಿದವೆ ಅಂತಂದ್ರೆ ಕೇವಲ 4 ದೇಶ. ಅಂದ್ರೆ 4 ದೇಶಗಳು ಮಾತ್ರ. ಅಂದ್ರೆ ಒಂದು ದೇಶ ಹೊಂದಿಲ್ಲ. ಅದು ಯಾವ್ದಪ್ಪ ಅಂದ್ರ ಅರ್ಮೇನಿಯಾ ರಷ್ಯಾದೊಂದಿಗೆ ಗಡಿಯನ್ನ ಹೊಂದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ನೋಡಿ, ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದಷ್ಟು ಜೋಡಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ಹೊಂದಿಸಬೇಕು. ಅಂದ್ರೆ ಯಾವ ಜೋಡಿ ಅಂದ್ರೆ ಒಂದ್ ಸೈಡ್ ನದಿಗಳನ್ನ ಮತ್ತೊಂದು ಭಾಗದಲ್ಲಿ ನಗರಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನ ಸರಿಯಾಗಿ ಹೊಂದಿಕೆ ಆಗಿವೆ ಅಂತ ನೋಡ್ಬೇಕಾಗುತ್ತೆ. ನಾವು ಹೊಂದಿಸೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ಸರಿಯಾಗೈತೆ ಇಲ್ಲ ಅಷ್ಟೇ ನೋಡ್ಬೇಕು. ಟೈಬರ್ ಲೆಸ್ಬಾನ್, ಡ್ಯಾನೋಬ್ ವಿಯನ್ನ ನೋಡಿ, ಟಗುಸ್ ರೋಮ್, ನೈಲ್ ಕೇಪ್ ಟೌನ್. ಇದರಲ್ಲಿ ಎಷ್ಟು ಜೋಡಿ ಸರಿಯಾಗಿ ಹೊಂದಿಕೆ ಆಗಿವೆ ಅಂದ್ರೆ 1 ಜೋಡಿ ಮಾತ್ರ ಸರಿಯಾಗಿ ಹೊಂದಿಕೆ ಆಗುತ್ತೆ. ನೋಡಿ, ಮುಂದಿನ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, ಸೂಪರ್ ಪೊಸಿಷನ್ ಅಂದ್ರೆ ಮೇಲುಸ್ತರ ಮತ್ತು ಎಂಟ್ಯಾಂಗಲ್ಮೆಂಟ್ ಇವು ಪರಿಮಾಣ ಸಿದ್ಧಾಂತದ ಮೂಲ ತತ್ವಗಳಾಗಿವೆ. 2ನೇ ಆಪ್ಷನ್ ಪರಿಮಾಣ ಕಂಪ್ಯೂಟಿಂಗ್, ಕಮ್ಯುನಿಕೇಶನ್,
ಸೆನ್ಸಿಂಗ್ ಮತ್ತು ಮೆಟೀರಿಯಲ್ಸ್ಗಳಲ್ಲಿ ನಾವೀನ್ಯತೆಗೆ ಉತ್ತೇಜನ ನೀಡಲು ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ 4 ಥಿಮ್ಯಾಟಿಕ್ ಹಬ್ಸ್ ಗಳನ್ನು ಸ್ಥಾಪಿಸಲಾಗುವುದು ಅಂತೇಳಿ ಒಟ್ಟಾರೆ 2 ಹೇಳಿಕೆಗಳು ಇರುವಂತದ್ದು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಂದ್ರೆ ಎ ಮತ್ತು ಬಿ 2 ಹೇಳಿಕೆಗಳು ಸರಿಯಾಗಿವೆ. ನೋಡಿ, ಭಾರತ ರತ್ನ ಪ್ರಶಸ್ತಿ ಕುರಿತ ಈ ಮುಂದಿನ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ ಕೇಳಿರುವಂತದ್ದು. ನೋಡಿ, ಇದರಲ್ಲಿ ರಾಷ್ಟ್ರಪತಿಯವರಿಗೆ ಸ್ವತಃ ಪ್ರಧಾನಮಂತ್ರಿಯವರು ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸುಗಳನ್ನು ಮಾಡುವರು. ವಾರ್ಷಿಕ ಪ್ರಶಸ್ತಿಗಳ ಸಂಖ್ಯೆಯನ್ನ ಒಂದು ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ 3ಕ್ಕೆ ಮಿತಿಗೊಳಿಸಲಾಗಿದೆ. ನೆಲ್ಸನ್ ಮಂಡೇಲಾ ಮತ್ತು ಮದರ್ ತೆರೇಸಾ ಇಬ್ಬರು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಪದ್ಮ ಪ್ರಶಸ್ತಿ ಪಡೆದ ವ್ಯಕ್ತಿ ಮಾತ್ರ ಭಾರತ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಬಹುದು. ನೋಡಿ, ಇಲ್ಲಿ 3 ಹೇಳಿಕೆಗಳು ಮಾತ್ರ ಈಗ ಸರಿಯಾಗಿರುವಂತದ್ದು. ಅಂದ್ರೆ ನೋಡಿ, ಯಾವಪ್ಪ ಅಂತಂದ್ರೆ ಮೇಲಿನ 3 ಹೇಳಿಕೆಗಳು ಸರಿಯಾಗಿದಾವು. ಆದ್ರೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂತವರೇ ಭಾರತ ರತ್ನ ಪಡಿಬೇಕಂತೇನು ಇಲ್ಲ. ಯಾಕಂದ್ರೆ ಈ ಭಾರತ ರತ್ನ ಪ್ರಶಸ್ತಿಗೆ ಶಿಫಾರಸು ಮಾಡುವವರು ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರೇ ಸ್ವತಃ ಶಿಫಾರಸನ್ನು ಮಾಡ್ತಾರೆ. ಮತ್ತೆ ಒಂದು ಸಾರಿ ಪ್ರಶಸ್ತಿ ಘೋಷಣೆ ಆದ್ರೆ ಗರಿಷ್ಠ 3 ಜನರಿಗೆ ಮಾತ್ರ ನೀಡಬಹುದಾಗಿರುತ್ತೆ. ನೆಲ್ಸನ್ ಮಂಡೇಲಾ ಅವರಿಗೆ 1991ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿರಬಹುದು ಅನ್ಸುತ್ತೆ. ಮತ್ತೆ ಮದರ್ ತೆರೇಸಾ ಅವರಿಗೆ 1980ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುವಂತದ್ದು. ನೋಡಿ, 20ನೇ ಪ್ರಶ್ನೆ ನೋಡಿ, ಚಿಪ್ 4 ಅಥವಾ ಪ್ಯಾಬ್ 4 ಮೈತ್ರಿಕೂಟವು ಸೆಮಿ ಕಂಡಕ್ಟರ್ಗಳನ್ನು ಜಗತ್ತಿನ 4 ಅಗ್ರ ಉತ್ಪಾದಕರನ್ನು ಒಳಗೊಂಡಿದೆ. ಈ ಮುಂದಿನ ಯಾವ ದೇಶಗಳು ಫ್ಯಾಬ್ 4 ಮೈತ್ರಿಕೂಟದ ಭಾಗವಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ಆಗುತ್ತೆ. ಅಂದ್ರೆ ಯಾವ ಒಂದು ಮೈತ್ರಿಕೂಟದ ಒಳಗದವಪ್ಪ ಅಂತಂದ್ರೆ ಭಾಗವಾಗಿ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಅಲ್ಲಿಂದ ಜಪಾನ್, ಆನಂತರ ದಕ್ಷಿಣ ಕೊರಿಯಾ, ಆಮೇಲೆ ಈ ತೈವಾನ್, ಇವಿಷ್ಟು 4 ದೇಶಗಳು ಭಾಗವಾಗಿರುವಂತದ್ದು. ನೋಡಿ, 21ನೇ ಪ್ರಶ್ನೆ, ಡಿಜಿ ಬೌಟಿ ನೀತಿ ಸಂಹಿತೆಯನ್ನು ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿ ವಿವರಿಸಿವೆ ಅಂತೇಳಿ ಇದೆ. ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಯಾವುದಾಗುತ್ತಂದ್ರೆ ಪಶ್ಚಿಮ ಹಿಂದೂ ಮಹಾಸಾಗರ ಮತ್ತು ಗಲ್ಫ್ ಆಫ್ ಏಡನ್ ನಲ್ಲಿ ಹಡಗುಗಳ ಕಡಲುಗಳ್ಳತನ ಮತ್ತು ಸಶಸ್ತ್ರ ದರೋಡೆಯನ್ನ ನಿಗ್ರಹಿಸುವ ಉದ್ದೇಶವನ್ನ ಈ ಡಿಜಿ ಬೌಟಿ ಹೊಂದಿರುವಂತದ್ದು. ಇಪ್ಪತ್ತೆರಡನೇ ಪ್ರಶ್ನೆ ನೋಡೋಣ. 22ನೇ ಪ್ರಶ್ನೆ, ವಿಶ್ವ ಅಭಿವೃದ್ಧಿ ವರದಿ 2024ಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಗಮನಿಸಬೇಕಾಗಿದೆ. ಒಂದು ದೇಶವು ಮಧ್ಯಮ ಆದಾಯದ ಸ್ಥಿತಿಯನ್ನು ತಲುಪಿದ ನಂತರ ಹೆಚ್ಚಿನ ಆದಾಯದ ಸ್ಥಿತಿಗೆ ಪರಿವರ್ತನೆ ಹೊಂದಲು ಅಡ್ಡಿಯನ್ನುಂಟು ಮಾಡುವಂತಹ ಬೆಳವಣಿಗೆ ನಿಶ್ಚಲತೆಯನ್ನು ಹೊಂದುವ ಸ್ಥಿತಿಯನ್ನು ಮಧ್ಯಮ ಆದಾಯದ ಬೆಲೆಯನ್ನು ಸೂಚಿಸುತ್ತದೆ. ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ 118 ದೇಶಗಳನ್ನು ಮಧ್ಯಮ ಆದಾಯದ ದೇಶಗಳೆಂದು ವರ್ಗೀಕರಿಸಲಾಗಿದೆ. ಮಧ್ಯಮ ಆದಾಯದ ಬೆಲೆಯಲ್ಲಿರುವ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ. ಕಡಿಮೆ ಆದಾಯದ ದೇಶಗಳು ಹೆಚ್ಚಿನ ಆದಾಯದ ಸ್ಥಿತಿಯನ್ನು ಸಾಧಿಸಲು ವಿಶ್ವಸಂಸ್ಥೆಯು ಹೂಡಿಕೆ ಸಂಯೋಜನೆ ಮತ್ತು ನಾವೀನ್ಯತೆಯಂತಹ 3I ತಂತ್ರವನ್ನು ಅಳವಡಿಸಿಕೊಳ್ಳಲು ಶಿಫಾರಸನ್ನು ಮಾಡಿರುವಂತದ್ದು. ಹಾಗಾದ್ರೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅನ್ನೋದಾದ್ರೆ ಎ ಮತ್ತು ಸಿ ಮತ್ತು ಡಿ ಹೇಳಿಕೆಗಳು ಮಾತ್ರ ಸರಿಯಾಗಿ ಇರುವಂತದ್ದು. 23ನೇ ಪ್ರಶ್ನೆ ನೋಡಿ, ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ರೆ, ಹಣದ ಮಾರುಕಟ್ಟೆಯು RBIನ ನೇರ ನಿಯಂತ್ರಣದ ಅಧಿಕಾರ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತದೆ. ಭಾರತದ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ ಅಂದ್ರೆ ಸೆಬಿಯು ಬಂಡವಾಳ ಮಾರುಕಟ್ಟೆಯ ನಿಯಂತ್ರಣ ಪ್ರಾಧಿಕಾರ ಆಗಿರುವಂತದ್ದು. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂದ್ರೆ ಎರಡೂ ಕೂಡ ಸರಿಯಾಗಿವೆ. ಯಾಕಂದ್ರೆ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋದು ಸೆಬಿ, ಹಣದ ಮಾರುಕಟ್ಟೆ ನೇರವಾದಂತ ನಿಯಂತ್ರಣ ಇರುವಂತದ್ದು RBI ಬಳಿ. 24ನೇ ಪ್ರಶ್ನೆ, ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, ನೀತಿ ಆಯೋಗದ ಸಹಯೋಗದೊಂದಿಗೆ ಸಂಯುಕ್ತ ರಾಷ್ಟ್ರಗಳ ಅಭಿವೃದ್ಧಿ ಯೋಜನೆ ಮತ್ತು ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಉಪಕ್ರಮವು ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚ್ಯಂಕ ಅಭಿವೃದ್ಧಿಪಡಿಸಿದೆ. ಎರಡನೇ ಆಪ್ಷನ್, ಜಾಗತಿಕ ಬಹು ಆಯಾಮ ಬಡತನ ಸೂಚ್ಯಂಕವು 12 ಸೂಚ್ಯಂಕಗಳನ್ನು ಹೊಂದಿರುವಾಗ ಭಾರತದ ಬಹು ಆಯಾಮ ಬಡತನ ಸೂಚ್ಯಂಕವು 10 ಸೂಚ್ಯಂಕಗಳನ್ನ ಹೊಂದಿದೆ. ಇದರಲ್ಲಿ ಯಾವುದು ಸರಿ ಅಂತಂದ್ರೆ ಆಪ್ಷನ್ ಎ ಮಾತ್ರ ಸರಿಯಾಗಿರುವಂತದ್ದು.
25ನೇ ಪ್ರಶ್ನೆ ನೋಡಿ, 2020ರಲ್ಲಿ ಪ್ರಾರಂಭಿಸಿದ ಮರುಕೌಶಲ್ಯ ಕ್ರಾಂತಿಯು 2030ರೊಳಗೆ ಉತ್ತಮ ಶಿಕ್ಷಣ ಕೌಶಲ್ಯಗಳು ಮತ್ತು ಆರ್ಥಿಕ ಅವಕಾಶಗಳೊಂದಿಗೆ 1 ಶತಕೋಟಿ ಜನರನ್ನು ಸಶಕ್ತಗೊಳಿಸುವ ಗುರಿಯನ್ನ ಹೊಂದಿದೆ. ಈ ಸಂದರ್ಭದಲ್ಲಿ ಮರು ಕೌಶಲ್ಯ ಕ್ರಾಂತಿಯನ್ನ ಇವರಿಂದ ಪ್ರಾರಂಭಿಸಲಾಗಿದೆ. ಅಂದ್ರೆ ಯಾರಿಂದ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಂದ್ರೆ ವಿಶ್ವ ಆರ್ಥಿಕ ವೇದಿಕೆಯಿಂದ ಮಾಡಿರುವಂತದ್ದು. ಇವು 25 ಪ್ರಶ್ನೆಗಳಿಗೆ ಉತ್ತರಗಳ ಅಂದ್ರೆ ಅಧಿಕೃತ ಅಲ್ಲ, ಇವು ನನ್ನ ಅಂದಾಜಿನ ಪ್ರಕಾರ ಉತ್ತರಗಳು. ಯಾವುದೇ ಒಂದು ಫೈನಲ್ ಅಂದ್ರೆ ಕೀ ಆನ್ಸರ್ KPSC ಅವ್ರ ಕಡೆಯಿಂದ ಫೈನಲ್ ಆಗಿ ಕೀ ಆನ್ಸರ್ ಬರೋವರೆಗೂ ನೋಡಬಹುದಾಗಿರುತ್ತೆ. ನಾನು ನಿಮ್ಮ ಕುತೂಹಲ ಇರುತ್ತಲ್ಲ ಅದಕ್ಕೆ ಕೀ ಆನ್ಸರ್ ನೋಡ್ಬೇಕಂತೇಳಿ, ಹಾಗಾಗಿ ನನ್ನ ತಿಳುವಳಿಕೆ ಮಟ್ಟಿಗೆ ಕೊಟ್ಟಂತ ಕೀ ಆನ್ಸರ್ಗಳಾಗಿವೆ. ನಿಮ್ಮ ಅಧಿಕೃತ KPSC ಇಂದ ಅಧಿಕೃತವಾದಂತ ಕೀ ಉತ್ತರಗಳು ಬಂದಾಗಲೇ ನಿಮ್ಮ ಅಂಕಗಳು ಎಷ್ಟು ಅಂತೇಳಿ ಗೊತ್ತಾಗುತ್ತೆ. ಸೊ ಮುಂದಿನ ಪ್ರಶ್ನೆಗಳನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಈ 25 ಪ್ರಶ್ನೆಗಳಿಗೆ ವಿಡಿಯೋವನ್ನ ಮುಗಿಸ್ತೀನಿ. ಧನ್ಯವಾದಗಳು.